ಎಲ್ರಿಗೂ ನಮಸ್ಕಾರ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ. ದಿನಾಂಕ ಆಗಸ್ಟ್ 9ನೇ ತಾರೀಕು ಶನಿವಾರ ಆಗುತ್ತೆ. ಹುಣ್ಣಿಮೆ ಇದೆ ಮಧ್ಯಾಹ್ನ 1 ಗಂಟೆ 15 ನಿಮಿಷದವರೆಗೂ. ಆನಂತರ ಪಾಡ್ಯ ಶುರುವಾಗುತ್ತೆ. ಶ್ರವಣ ನಕ್ಷತ್ರ ಮಧ್ಯಾಹ್ನ 3 ಗಂಟೆ 19 ನಿಮಿಷದವರೆಗೂ ಇದೆ. ಆನಂತರ ಧನಿಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಇಲ್ಲಿ ಇಂದಿನ ದಿನ ಬಹು ಮುಖ್ಯವಾದಂತಹ ದಿನ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಒಂದು ಉಪಕರ್ಮ, ಮತ್ತೊಂದು ರಕ್ಷಾಬಂಧನ. ಆದ್ದರಿಂದ ಇವತ್ತು ಯಾವುದೇ ಒಂದು ಹೊಸ ಕೆಲಸವನ್ನು ಆರಂಭ ಮಾಡೋದ್ರ ಬದಲು ಇವತ್ತು ಸಹ ಹಬ್ಬದ ವಾತಾವರಣ ಇರುತ್ತೆ. ಆದ್ದರಿಂದ ಸ್ವಲ್ಪ ಈ ದುರ್ಗೆ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಮುಖ್ಯವಾಗಿ ರಕ್ಷಾಬಂಧನ. ಈ ರಕ್ಷಾಬಂಧನ ಇದರ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮಗೆ ಹೇಳ್ತೀನಿ. ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡದೇ ಇರೋ ಕಾರಣ ಈ ರಾಹುಕಾಲದ ಬಗ್ಗೆ ಆಗಲಿ ಬೇರೆ ಇನ್ಯಾವುದೇ ವಿಚಾರದ ಬಗ್ಗೆ ಏನೂ ಹೇಳಲ್ಲ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಒಬ್ರಿಗೆ ಒಳ್ಳೆಯದು ಮಾಡ್ತೀವೋ ಅಲ್ಲಿವರೆಗೂ ಖಂಡಿತ ದೇವರು ನಮಗೆ ಯಾವುದೋ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ. ನಮಸ್ಕಾರ. ಇನ್ನು ರಕ್ಷಾಬಂಧನದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕು ಅನ್ನೋ ಮನಸ್ಸಿದೆ, ಅದರ ಬಗ್ಗೆ ಹೇಳ್ತೀನಿ. ಉಪಕರ್ಮ ಅನ್ನೋದು ಒಂದು ದೊಡ್ಡ ಹಬ್ಬ. ಆದರೆ ಇದು ಕೆಲವರಿಗೆ ಮಾತ್ರ ಸೀಮಿತವಾಗಿದೆ. ಎಲ್ಲರೂ ಇದನ್ನು ಆಚರಣೆ ಮಾಡಲ್ಲ. ಆದರೆ ಈ ರಕ್ಷಾಬಂಧನ ಅಂತ ತಗೊಂಡಾಗ ನಾವು ಈ ಜೈನರು, ಸಿಖ್ಖರು, ಹಿಂದೂಗಳು ಹೀಗೆ ಕೆಲವಾರು ಪಂಗಡಗಳು ಇದನ್ನು ಆಚರಿಸ್ತಾರೆ. ಇದರಲ್ಲಿ ಈ ಮಹಾಭಾರತದಲ್ಲಿ ಸಹ ಒಂದು ಕತೆ ಬರುತ್ತೆ. ಒಮ್ಮೆ ಕೃಷ್ಣನ ಕೈಗೆ ಗಾಯ ಆದಾಗ ದ್ರೌಪದಿ ಏನು ಮಾಡ್ತಾಳೆ, ತನ್ನ ಸೀರೆಯ ಸೆರಗನ್ನು ಹರಿದು ಆ ಗಾಯಕ್ಕೆ ಪಟ್ಟಿಯನ್ನು ಕಟ್ತಾಳೆ. ಇದು ಸಹ ಈ ರಾಖಿ ಇವತ್ತು ನಾವೇನು ಉಪಯೋಗಿಸ್ತೀವಿ ಅದನ್ನು ಹೋಲುತ್ತೆ. ಹಾಗೆಯೇ ಬೇಕಾದಷ್ಟು ರಾಜರುಗಳಿದ್ದಾರೆ. ಪರನಾರಿ ಸೋದರ ಅಂತ ಹೆಸರಿದೆ. ಹಾಗೆಯೇ ರಾಣಾ ಪ್ರತಾಪ ಸಿಂಹ ಈ ಶತ್ರುಗಳ ಕೈಗೆ ಇನ್ನು ಸಿಲುಕಬೇಕು ಅನ್ನೋ ವೇಳೆಯಲ್ಲಿ ಒಂದು ಹೆಣ್ಣುಮಗಳು ಬಂದು ರಾಣಾ ಪ್ರತಾಪ ಸಿಂಹನ ಕಾಪಾಡುತ್ತೆ. ಇಲ್ಲಿ ಇಂತಹ ಹಲವು ಘಟನೆಗಳು ನಮಗೆ ಕಾಣುತ್ತೆ, ಈ ಪುರಾಣಗಳಲ್ಲಾಗ್ಬೋದು, ಚರಿತ್ರೆಯಲ್ಲಾಗ್ಬೋದು. ಈ ಕಾರಣದಿಂದ ಈ ರಾಖಿ ಹಬ್ಬ, ರಕ್ಷಾಬಂಧನ ಅದೇ ಹೇಳುತ್ತೆ. ರಕ್ಷಾಬಂಧನ ಅಂದರೆ ಹೆಣ್ಣು ಮಕ್ಕಳು ಯಾರ ಕೈಗೆ ರಾಖಿಯನ್ನು ಕಟ್ತಾರೋ ಆ ಪುರುಷನ ಕರ್ತವ್ಯ ಏನಪ್ಪ ಆಗುತ್ತೆ ಅಂದರೆ ಈ ಹೆಣ್ಣು ಮಗುವನ್ನು ಕಾಪಾಡೋದು. ಆದ್ದರಿಂದ ಖಂಡಿತ ಈ ರಕ್ಷಾಬಂಧನದ ಬಗ್ಗೆ ಯಾರಿಗಾರು ತಪ್ಪು ತಿಳುವಳಿಕೆ ಇದ್ದರೆ ಅದನ್ನು ಬಿಟ್ಟು ಅದನ್ನು ಆಚರಣೆ ಮಾಡಿ. ಇಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಇದು ಒಂದು ಸಣ್ಣ ಮಾತು ಈ ರಾಖಿ ಹಬ್ಬ ಅಥವಾ ರಕ್ಷಾಬಂಧನದ ಬಗ್ಗೆ. ದಿನ ಭವಿಷ್ಯದ ವಿಚಾರಕ್ಕೆ ಬಂದಾಗ ಮೇಷರಾಶಿಯವರು ಇವತ್ತು ಒಂದು ಗಳಿಗೆ ಸಹ ಈ ಅನಾವಶ್ಯಕವಾದಂತಹ ವಿಚಾರಗಳಿಗೆ ಕೊಡದೆ ತಮ್ಮ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. ಏನಪ್ಪ ಅಂದರೆ, ಆರಂಭದಲ್ಲಿ ಸ್ವಲ್ಪ ಈ ಆತುರದ ಭಾವನೆ ಅಥವಾ ಆತುರದ ಸ್ವಭಾವ ಇರುತ್ತೆ. ಆದರೆ ಕ್ರಮೇಣವಾಗಿ ಎಷ್ಟೇ ಆತುರ ಇದ್ದರೂ ಇವರಲ್ಲಿರೋ ಆ ಒಂದು ಹಠದ ಸ್ವಭಾವ ಏನಿರುತ್ತೆ ಅದರಿಂದಾಗಿ ಯಾವುದೇ ಒಂದು ಹಿನ್ನಡೆ ಲಭಿಸಲ್ಲ. ಅದು ಮತ್ತೊಂದು, ಇವರಿಗೆ ಇವತ್ತು ಕುಟುಂಬದ ಸದಸ್ಯರ ಜೊತೆ ಯಾವುದಾದರೂ ಒಂದು ಧಾರ್ಮಿಕ ಕೇಂದ್ರಕ್ಕೋ ಅಥವಾ ಈ ಯಾತ್ರಾ ಸ್ಥಳಕ್ಕೋ ಇಲ್ಲ ಮನೋರಂಜನಾ ಸ್ಥಳಕ್ಕೋ ಎಲ್ಲರೂ ಹೋಗಬೇಕು ಅನ್ನೋ ಒಂದು ಭಾವನೆ ಇರುತ್ತೆ. ಇದಕ್ಕೆ ಎಲ್ಲರ ಒಂದು ಒಮ್ಮತ ಸಿಗುತ್ತೆ. ಹಾಗೆ ಒಂದು ಸಣ್ಣ ಪ್ರಮಾಣದ ಒಂದು ಈ ಪ್ರವಾಸಕ್ಕೆ ಸಹ ಹೋಗ್ತಾರೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ.
ಹಣ ಬರುತ್ತೆ, ಆದರೆ ಹಾಗೆಯೇ ಖರ್ಚಾಗುತ್ತೆ. ಹಣ ಅನಿರೀಕ್ಷಿತವಾಗಿ ಸಿಗುತ್ತೆ, ಅನಿರೀಕ್ಷಿತ ಧನಲಾಭ ಅಂತ ಕಂಡುಬರುತ್ತೆ. ಒಟ್ಟಾರೆ ಇವರು ಸ್ವಲ್ಪ ದೊರೆಯುವ ಹಣವನ್ನು ಉಳಿಸೋದಕ್ಕೆ ಪ್ರಯತ್ನಿಸಿದರೆ ಒಳ್ಳೆಯ ಫಲ ಸಿಗುತ್ತೆ, ಯಾವುದೇ ತೊಂದರೆ ಇಲ್ಲ. ಆರೋಗ್ಯದ ಬಗ್ಗೆ ಹೇಳಬೇಕು ಅಂದರೆ ಸ್ವಲ್ಪ ಶೀತದ ತೊಂದರೆ ಕಂಡುಬರೋ ಸಾಧ್ಯತೆಗಳಿವೆ. ಈ ಕಾರಣದಿಂದ ಸಾಧ್ಯವಾದಷ್ಟು ಈ ಐಸ್ ತಿನ್ನೋದು ಅಥವಾ ಜ್ಯೂಸ್ ಕುಡಿಯೋದು ಇಂಥವನ್ನು ಬಿಡೋದು ತುಂಬ ಒಳ್ಳೆಯದು. ಈ ದಿನ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಓದಿನ ಮೇಲೆ ಸ್ವಲ್ಪ ಅವರಿಗೆ ಗಮನ ಕಮ್ಮಿ ಇರುತ್ತೆ. ಅದು ಕೇವಲ ಈ ದಿನದ ವಿಚಾರ. ಇದಲ್ಲದೆ ಮಿಕ್ಕ ವಿಚಾರಗಳ ಬಗ್ಗೆ ಹೇಳಬೇಕು ಅಂದರೆ ಒಳ್ಳೆಯ ದಿನ. ವೃಷಭ ರಾಶಿಯವರು ಹಠದ ಸ್ವಭಾವದಿಂದ ದಿನದ ಕೆಲಸವನ್ನು ಆರಂಭಿಸ್ತಾರೆ. ಬರೀ ದೊಡ್ಡವರು ಅಂತಲ್ಲ, ಚಿಕ್ಕ ಮಕ್ಕಳಾರು ಅಷ್ಟೇ. ನಿಮ್ಮನ್ನು ಯಾರು ಓದೋರಿದ್ದರೆ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ನೀವೆಷ್ಟೇ ಹೇಳಿದ್ರೂ ಅವ್ರ ಮನಸ್ಸಿಗೆ ಓದಬೇಕು ಅನ್ನೋದಿದ್ದರೆ ಮಾಡ್ತಾರೆ. ಯಾರ ಬಲವಂತಕ್ಕೂ ಮಣಿಯಲ್ಲ. ಅಂತಹ ಹಠದ ಸ್ವಭಾವ ಇರುತ್ತೆ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಅವರ ದೃಢ ಮನಸ್ಸು ಉದ್ಯೋಗದಲ್ಲಿ ಎದುರಾಗಬಹುದಾದಂತಹ ಅಡ್ಡಿ ಆತಂಕಗಳನ್ನು ದೂರ ಮಾಡುತ್ತೆ. ಯಾವುದೇ ಒಂದು ಸಮಸ್ಯೆ ಎದುರಾದರೂ ಕೂಡ ಆತುರ ಪಡದೆ ಬುದ್ಧಿವಂತಿಕೆಯ ತೀರ್ಮಾನಗಳನ್ನು ತಗೋತಾರೆ. ಈ ಕಾರಣದಿಂದ ಇವರು ಮಾತ್ರ ಈ ಉದ್ಯೋಗದ ವಿಚಾರದಲ್ಲಿ ಆರಾಮಾಗಿರ್ತಾರೆ ಅಂತಲ್ಲ, ಬೇರೆಯವರ ಒಂದು ನೆಮ್ಮದಿಗೂ ಬೇರೆಯವರ ಯಶಸ್ಸಿಗೂ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕಾರಣರಾಗ್ತಾರೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಸುಲಭವಾಗಿ ಇವರ ಬಳಿ ಇರೋ ಹಣವನ್ನು ಖರ್ಚು ಮಾಡಲ್ಲ. ಮಾತಿನ ಮೇಲೆ ಹತೋಟಿ ಇರುತ್ತೆ. ಬುದ್ಧಿವಂತಿಕೆಯಿಂದ ತಮ್ಮ ವಿರೋಧಿಗಳನ್ನು ಸಹ ಮನಸ್ಸನ್ನು ಗೆದ್ದು ಅವರಿಂದ ಸಹ ತಮ್ಮ ಕೆಲಸವನ್ನು ಮಾಡಿಸ್ಕೊಳ್ಳುವಂತಹ ಚಾತುರ್ಯತೆ ಇವತ್ತು ತೋರಿಸ್ತಾರೆ. ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಇಲ್ಲ. ಸ್ವಲ್ಪ ಮಾನಸಿಕ ಒತ್ತಡ ಇರುತ್ತೆ, ಅದರ ಬಗ್ಗೆ ಗಮನ ಇದ್ದರೆ ಸಾಕು. ಅದು ಬಿಟ್ಟರೆ ಬೇರೆ ಇಲ್ಲ. ಏನೂ ಕೆಟ್ಟದ್ದೇನೂ ಆಗಲ್ಲ, ಅನಾವಶ್ಯಕವಾಗಿ ಯೋಚನೆ ಮಾಡ್ತಾರೆ. ಅದು ಕುಟುಂಬದ ಹಿರಿಯರಿಗೆ ಸಂಬಂಧಪಟ್ಟಂತಹ ಭೂ ವಿವಾದ ಇದ್ದರೆ ಅದು ಪರಿಹಾರಗೊಳ್ಳುವಂತಹ ಸಾಧ್ಯತೆಗಳಿವೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನ, ಯಾವುದೇ ಯೋಚನೆ ಬೇಡ. ಮಿಥುನ ರಾಶಿಯವರು ಆರಂಭದಿಂದಲೇ ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡ್ತಾರೆ. ಅವರು ಹೆಚ್ಚಿನ ಗಮನವನ್ನೇನೋ ನೀಡ್ತಾರೆ. ಅವರ ಕೆಲಸ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ. ಆದರೆ ದೊರೆಯುವ ಫಲಿತಾಂಶ ಮಾತ್ರ ಅನಿರೀಕ್ಷಿತವಾದಂತಹ ಫಲಿತಾಂಶಗಳಾಗಿರುತ್ತೆ. ಅಂದರೆ ಎಲ್ಲ ಕೆಟ್ಟದ್ದೇ ಆಗಿಬಿಡುತ್ತೆ ಅಂತಲ್ಲ. ಉದಾಹರಣೆ, ಯಾವುದೋ ಒಂದು ಕೆಲಸ ಕಾರ್ಯಗಳು ನಡೆಯಲ್ಲ, ಅದರಿಂದ ಉಪಯೋಗ ಇಲ್ಲ ಅಂತ ಇವರು ತೀರ್ಮಾನಕ್ಕೆ ಬಂದಿರ್ತಾರೆ, ಆದರೆ ಅದು ಉಪಯೋಗಕ್ಕೆ ಬರುತ್ತೆ. ಆ ಥರ ಒಟ್ಟಾರೆ ಇವತ್ತು ಮಿಥುನ ರಾಶಿಯವರು ಸಿಗುವ ಫಲಿತಾಂಶವನ್ನು ಸಂಭ್ರಮದಿಂದ ತಗೋಬೇಕು. ಅಂದರೆ ಯಾವುದೇ ಒಂದು ನಿರೀಕ್ಷೆ ಇಲ್ದಿರ ಇವತ್ತಿವರು ಕೆಲಸ ಕಾರ್ಯಗಳನ್ನು ಮಾಡ್ತು ಅಂದರೆ ಯಾವುದೇ ಒಂದು ತೊಂದರೆ ಇಲ್ಲ. ಪ್ರತಿಯೊಂದು ವಿಚಾರದಲ್ಲಿನೂ ಉತ್ತಮ ಯಶಸ್ಸು ಸಿಗುತ್ತೆ, ಇದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಇನ್ನು ಕುಟುಂಬದಲ್ಲಿ ಮಾತ್ರ ಅನಾವಶ್ಯಕವಾದಂತಹ ವಾದ ವಿವಾದಗಳಿರುತ್ತೆ. ಅದರಲ್ಲೂ ಮುಖ್ಯವಾಗಿ ತಂದೆಯ ಜೊತೆ ಅಥವಾ ಕುಟುಂಬದ ಹಿರಿಯ ಪುರುಷ ಸದಸ್ಯರ ಜೊತೆ ವಾದ ವಿವಾದ ಇರುತ್ತೆ. ಆದ್ದರಿಂದ ಸ್ವಲ್ಪ ಮಾತಿನ ಮೇಲೆ ಹತೋಟಿಯನ್ನು ಸಾಧಿಸೋದು ಒಳ್ಳೆಯದು ಅಂತ ಕಂಡುಬರುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಧಾನಗತಿಯ ಪ್ರಗತಿ ಇರುತ್ತೆ. ಇವರ ನಿರೀಕ್ಷೆಯಂತೆ ಇವತ್ತು ಇವರ ಆದಾಯ ಇರಲ್ಲ. ಇವಾಗ ಸಂಬಳ ತಗೊಂಬೋರ ವಿಚಾರ ಬೇರೆ, ಅದರ ಸ್ವಂತ ವ್ಯಾಪಾರ ವ್ಯವಹಾರ ಇರುತ್ತಲ್ಲ, ಅವರ ವಿಚಾರಕ್ಕೆ ಬಂದಾಗಲೂ ಅಷ್ಟೇ ನಿರೀಕ್ಷಿತ ಆದಾಯ ಇರಲ್ಲ. ಆ ಕಾರಣದಿಂದ ಕೈಗೆ ಹಣ ಸಿಕ್ಕಾಗ ಅದನ್ನು ಬೇರೆ ಯೋಜನೆ ವಿನಿಯೋಗಿಸಿರೋ ಬದಲು, ಖರ್ಚು ಮಾಡೋದ್ರ ಬದಲು ಒಮ್ಮೆ ಯೋಚನೆ ಮಾಡೋದು ತುಂಬ ಒಳ್ಳೆಯದು.
ಆರೋಗ್ಯದ ಬಗ್ಗೆ ಏನು ತೊಂದರೆ ಇರೋಲ್ಲ. ವಿದ್ಯಾರ್ಥಿಗಳು ಸ್ವಲ್ಪ ಈ ಕನ್ಫ್ಯೂಷನ್ ಮೈಂಡ್ ಅಂತ ಏನು ಹೇಳ್ತೀವಿ, ಅದು ತುಂಬ ಮನಸ್ಸನ್ನು ಬಿಡೋದು ತುಂಬ ಒಳ್ಳೆಯದು. ಕಟಕ ರಾಶಿಯವರು ತುಂಬ ಆತುರದ ಸ್ವಭಾವವನ್ನು ತೋರಿಸ್ತಾರೆ. ಏನಪ್ಪ ಅಂದರೆ, ಮಾಡಬೇಕಾಗಿರೋ ಆ ಒಂದು ಕೆಲಸ ಅತಿ ಸರಳವಾದ ಕೆಲಸ ಆದರೂ ಕೂಡ ಇವ್ರ ಮನಸ್ಸಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಮಾಡೋಕ್ಕಾಗುತ್ತೋ ಇಲ್ವೋ ಅಥವಾ ಆ ವೇಳೆ ಸಾಕಾಗುತ್ತೋ ಇಲ್ವೋ ಅಂತ ಏನು ಮಾಡ್ತಾರೆ, ಆತುರದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ. ಯಾವಾಗ ಆತುರ ಪಡ್ತಾರೆ ಆವಾಗ ಇವರಿಗೆ ಬೇಸರ ಬರುತ್ತೆ. ಕಾರಣ ಏನಪ್ಪ ಅಂದರೆ, ಆ ಕೆಲಸ ಕಾರ್ಯಗಳು ಅತಿ ನಿಧಾನಗತಿಯಲ್ಲಿ ಮುಂದುವರಿಯುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಹೆಚ್ಚಿನ ಒಂದು ಒತ್ತಡಕ್ಕೆ ಒಳಗಾಗದೆ, ಆತುರವನ್ನು ಪಡೆದೇ ಸರಳವಾದ ಮಾರ್ಗದಲ್ಲಿ ನಡಿಬೇಕು. ಅಂದರೆ ಮನಸ್ಸಿಗೆ ಯಾವುದೇ ಒತ್ತಡವನ್ನು ತಗೊಳ್ದಿರ ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರೆದರೆ ಯಾವುದೇ ತೊಂದರೆ ಉಂಟಾಗಲ್ಲ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಅನಾವಶ್ಯಕ ಮಾನಸಿಕ ಒತ್ತಡ ಇರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರೇ ಆಗ್ತಾರೆ. ಕಾರಣ ಏನು ಅಂದರೆ, ಇವರಿಗೆ ಸಂಬಂಧವೇ ಇರದಂತಹ ವಿಚಾರದಲ್ಲಿ ದುಡುಕಿನ ಮಾತುಗಳನ್ನು ಆಡ್ತಾರೆ. ಅಂದರೆ ಇವರು ಆಡೋ ಮಾತಿನಿಂದಾನೇ ಇವರು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. ಇನ್ನು ಹಣಕಾಸಿನ ವಿಚಾರದಲ್ಲೂ ಅಷ್ಟೇ. ಉದಾಹರಣೆಗೆ ಅದು ಯಾವ ರೀತಿನಪ್ಪ ಅಂದರೆ, ಯಾರಿಗೋ ಹೇಳಿರ್ತಾನೆ ನಮಗೊಂದಿಷ್ಟು ಸ್ವಲ್ಪ ಹಣ ಬೇಕಿತ್ತು ಅಂತ, ಅರ್ಜೆನ್ಸಿ ಇರುತ್ತೆ. ಏನಾಗುತ್ತೆ, ಅವ್ರು ಹೇಳಿರ್ತಾರೆ ಸರಿ ನಾನು ಕೊಡ್ತೀನಿ ಅಂತ. ಆದರೆ ಇವರ ಒಂದು ಅದೃಷ್ಟನೋ ಏನೋ ಏನಾಗುತ್ತೆ, ಅವರೇ ಕಷ್ಟಕ್ಕೆ ಸಿಕ್ಕಾಕೋತಾರೆ ಹಣಕಾಸಿನ ವಿಚಾರದಲ್ಲಿ. ಸದ್ಯದ ಪರಿಸ್ಥಿತಿ ಅಷ್ಟೇ, ಪರ್ಮನೆಂಟ್ ಅಲ್ಲ, ಸದ್ಯದ ಪರಿಸ್ಥಿತಿ. ಇದರಿಂದ ಇವರ ಆದಾಯದಲ್ಲಿ ಸಹ ಸ್ವಲ್ಪ ಕೊರತೆ ಉಂಟಾಗುತ್ತೆ. ಆದ್ದರಿಂದ ಮುಖ್ಯವಾಗಿ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆಯನ್ನು ವಹಿಸೋದು ತುಂಬ ಒಳ್ಳೆಯದು. ಆರೋಗ್ಯದ ವಿಚಾರದಲ್ಲೂ ಅಷ್ಟೇ, ದಿಢೀರನೇ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗ್ಬೋದು. ತುಂಬ ತೊಂದರೆ ಅಲ್ಲ, ಏರುಪೇರು, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಅದರಿಂದ ಎಚ್ಚರಿಕೆ ಇರಲಿ. ವಿದ್ಯಾರ್ಥಿಗಳು ತುಂಬ ಒಂದು ರೀತಿ ಶೀಘ್ರಗತಿಯಲ್ಲಿ ಎಲ್ಲ ಕಲಿಸ್ಬಿಡ್ಬೇಕು, ಎಲ್ಲ ಮಾಡಬೇಕು ಅನ್ನೋ ಒಂದು ಬುದ್ಧಿಯನ್ನು ತೋರಿಸ್ತಾರೆ. ಅದರಿಂದ ಸ್ವಲ್ಪ ಅವರ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಂಡು ಮುಂದುವರಿಯೋದು ಒಳ್ಳೆಯದು. ಸಿಂಹರಾಶಿಯವರು ಇವತ್ತು ಸಿಂಹರಾಶಿಯವರು ಏನಪ್ಪ ಯೋಚನೆ ಮಾಡಿರ್ತಾರೆ ಅಂದರೆ, ಸಾಧ್ಯವಾದಷ್ಟು ಇವತ್ತು ಹಣಕಾಸಿನ ವಿಚಾರದಲ್ಲಿ ಆತುರ ಪಡಬಾರ್ದು. ಹಣ ಬರಲಿ, ಆದರೆ ಹಣವನ್ನು ಅನಾವಶ್ಯಕವಾಗಿ ಖರ್ಚು ಮಾಡಬಾರ್ದು ಅಂತ ಇರ್ತಾರೆ. ಆದರೆ ಖಂಡಿತ ಅದು ಹಾಗೆ ಆಗುತ್ತೆ. ಅಂದರೆ ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳು ಯಾವುದೂ ಬರಲ್ಲ. ಆದರೆ ಇವರ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಮಕ್ಕಳ ವಿದ್ಯಾಭ್ಯಾಸದ ವಿಚಾರ ಇರ್ಬೋದು, ಅಥವಾ ಅವರ ಆರೋಗ್ಯದ ವಿಚಾರ ಇರ್ಬೋದು, ಇಲ್ಲ ಯಾರು ಮದುವೆಗೆ ಬಂದಿದ್ದರೆ ಆ ವಿಚಾರಕ್ಕಿರ್ಬೋದು. ಒಟ್ಟಾರೆ ಇವರು ನಿರೀಕ್ಷೆ ಮಾಡದಂತಹ ಮಟ್ಟದಲ್ಲಿ ಹಣ ಖರ್ಚಾಗುತ್ತೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ಇವರು ತಮ್ಮ ಸಹನೆಯನ್ನು ಕಳ್ಕೊತಾರೆ. ಒಂದು ಬರೀ ಅಷ್ಟು ಮಾತ್ರ ಅಲ್ಲ, ಯಾವುದೋ ಒಂದು ಈ ಭಯ ಮನಸ್ಸಿನಲ್ಲಿರುತ್ತೆ. ಏನಾಗ್ಬಿಡುತ್ತೋ ಏನು ಹೋಗ್ಬಿಡುತ್ತೋ ಅಂತ. ಏನೂ ಆಗಲ್ಲ, ಯಾವುದೇ ರೀತಿ ತೊಂದರೆ ಬರಲ್ಲ. ಅದು ಇವ್ರ ಮನಸ್ಸು ಆ ಥರ ಇರುತ್ತೆ. ಆದರೆ ದಿನ ಕಳೆದಂತೆ, ಅಂದರೆ ಸುಮಾರು ಒಂದು ಮಧ್ಯಾಹ್ನ ಕಳೆದ ನಂತರ ಇವರ ನಿರೀಕ್ಷೆಯಂತೆ ಹಣದ ಸಹಾಯ ಸಿಗುತ್ತೆ. ಆ ನಂತರ ಇವರ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣ ಯಶಸ್ಸು ದೊರೆಯುತ್ತೆ. ಒಟ್ಟಾರೆ ಇವತ್ತು ಇವರು ಸಂತೋಷದಿಂದ ದಿನವನ್ನು ಕಳೀತಾರೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಎಚ್ಚರಿಕೆ ಇರಬೇಕು. ಕಾರಣ ಏನಪ್ಪ ಅಂದರೆ, ಮುಖ್ಯವಾಗಿ ಆಹಾರ ಸಂಬಂಧಿತ ಸಮಸ್ಯೆ ಉಂಟಾಗ್ಬೋದು. ಅಂದರೆ ಚೆನ್ನಾಗಿ ತಿಂದು ಅಜೀರ್ಣ ಆಗ್ಬೋದು, ತಿಂದಿರ ತಲೆ ತಿರುಗ್ಬೋದು, ಏನಾರು ಆಗಲಿ, ಒಟ್ಟಿನಲ್ಲಿ ಆಹಾರಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಕಂಡು ಬರುತ್ತೆ. ಅದರಿಂದ ಎಚ್ಚರಿಕೆ ಇರಲಿ. ಇದು ನಿಮ್ಮ ಕೈಲಿರುತ್ತೆ, ನಿಮ್ಮ ತೀರ್ಮಾನ ಅದು. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಯಾವುದೇ ಯೋಚನೆ ಬೇಡ. ಅವ್ರ ಪಾಡಿಗೆ ಅವರು ತಮ್ಮ ಕೆಲಸವನ್ನು, ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಹೋಗ್ತಾರೆ. ಕನ್ಯಾ ರಾಶಿಯವರ ನಿರೀಕ್ಷೆ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಅಂದರೆ
ಇವರು ಕಡಿಮೆ ಅವಧಿಯಲ್ಲಿ ದೊಡ್ಡ ಕೆಲಸಗಳನ್ನು ಮಾಡಬೇಕು ಅನ್ನೋ ಆಸೆ ಇರುತ್ತೆ ಅಥವಾ ಗುರಿ ಇರುತ್ತೆ, ಅದರಲ್ಲಿ ಸಫಲರಾಗ್ತಾರೆ. ಅದರಲ್ಲೂ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಇವರಿಗೆ ಅನಿರೀಕ್ಷಿತವಾಗಿ ಒಂದು ದೊಡ್ಡ ಜವಾಬ್ದಾರಿ ಸಿಗುತ್ತೆ. ಆ ಜವಾಬ್ದಾರಿಯನ್ನು ಆತ್ಮೀಯರ ಸಹಕಾರದಿಂದ ಯಶಸ್ವಿಗೊಳಿಸ್ತಾರೆ. ಇದರಿಂದ ಇವರಿಗೆ ಒಂದು ಒಳ್ಳೆಯ ಹೆಸರು, ಕೀರ್ತಿ ಸಿಗುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಸಹ ಅನುಕೂಲತೆ ದೊರೆಯುತ್ತೆ. ಒಟ್ಟಾರೆ ಕನ್ಯಾ ರಾಶಿಯವರಿಗೆ ಇವತ್ತು ಒಳ್ಳೆಯ ದಿನ. ಆದರೆ ಆರೋಗ್ಯದ ವಿಚಾರಕ್ಕೆ ಬಂದಾಗ ಮಾತ್ರ ಈ ಕೈಕಾಲುಗಳಲ್ಲಿ ನೋವು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂತಹ ದೋಷ ಉಂಟಾಗ್ಬೋದು, ಎಚ್ಚರಿಕೆ ಇರಲಿ. ಹಾಗೆ ಎಡಗಣ್ಣಿನಲ್ಲಿ ಉರಿ ಅಥವಾ ಎಡಗಣ್ಣಿನಲ್ಲಿ ನವೆ, ಇಂತಹ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ. ಅದರ ಬಗ್ಗೆ ಹೆದರೋದ್ರ ಬದಲು ಸೂಕ್ತ ಪರಿಹಾರವನ್ನು ತಗೊಂಬೋದು ಒಳ್ಳೆಯದು. ಇಲ್ಲಿ ನೀವೇ ವೈದ್ಯ ಮಾಡ್ಕೊಂಬೋದಕ್ಕಿಂತಲೂ ಇದು ಸೂಕ್ಷ್ಮ ವಿಚಾರವಾದ ಕಾರಣ ವೈದ್ಯರನ್ನು ಭೇಟಿ ಮಾಡೋದು ತುಂಬ ಒಳ್ಳೆಯದು. ಇನ್ನು ಕುಟುಂಬದ ವಿಚಾರಕ್ಕೆ ಬಂದಾಗ ನಿಮ್ಮ ಹಿರಿಯ ಅಣ್ಣನ ಮಕ್ಕಳಿಗೆ ಹಣಕಾಸಿನ ನೆರವನ್ನು ನೀವು ನೀಡಬೇಕಾಗತ್ತೆ. ಅಂದರೆ ಇದು ನೆರವಿನ ವಿಚಾರ ಮಾತ್ರ ಅಷ್ಟೇ. ಅಂದರೆ ತಿರ್ಗಾ ಅಲ್ಲಿಂದ ನಿಮಗೆ ವಾಪಸ್ ದುಡ್ಡು ಬರುತ್ತೆ, ಅವೆಲ್ಲ ಬೇರೆ ವಿಚಾರ. ಒಟ್ಟಾರೆ ಕುಟುಂಬಕ್ಕೋಸ್ಕರ ನೀವು ಸಂಪಾದಿಸಿದ ಹಣದಲ್ಲಿ ಸ್ವಲ್ಪ ಭಾಗವನ್ನು ಕೊಡಲೇಬೇಕಾಗತ್ತೆ. ಇನ್ನು ನಿಮ್ಮ ಮಕ್ಕಳ ವಿಚಾರಕ್ಕೆ ಬಂದಾಗ ಅವರ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಅಥವಾ ಇರುವ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ನೋಡಿ. ತುಲಾ ರಾಶಿಯವರು ಇವತ್ತು ತಾವಾಯಿತು, ತಮ್ಮ ಕೆಲಸ ಆಯಿತು, ಆ ರೀತಿ ಇರ್ತಾರೆ. ಅಂದರೆ ಯಾರ ತಂಟೆಗೂ ಹೋಗಲ್ಲ, ಯಾರ ಏನೂ ಕೇಳಲ್ಲ. ತಮಗೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕು, ಅದು ಅವರ ಗುರಿಯಾಗಿರುತ್ತೆ. ಆದರೆ ಇವರಲ್ಲೊಂದು ಬುದ್ಧಿ ಬರುತ್ತೆ. ಅದೇನಪ್ಪ ಅಂದರೆ, ತಮ್ಮ ಕೆಲಸ ಕಾರ್ಯಗಳಲ್ಲಿ ಇವರು ಸಹ ಬೇಕಾದಷ್ಟು ತಪ್ಪುಗಳನ್ನು ಮಾಡ್ತಾರೆ. ಆ ತಪ್ಪು ಆದ ತಕ್ಷಣ ಏನು ಮಾಡ್ತಾರೆ, ಅದನ್ನು ತಿದ್ದುಕೊಂಡು ಮುಂದುವರಿತಾರೆ. ಆದರೆ ಬೇರೆಯವರು ಏನಾದರೂ ತಪ್ಪು ಮಾಡಿದ್ರೆ ಏನು ಮಾಡ್ತಾರೆ, ಅದನ್ನು ಎತ್ತಾಡ್ತಾರೆ. ಅಂದರೆ ಒಂದು ರೀತಿ ಕಾಮೆಂಟ್ ಮಾಡೋದು ಅಂತ ಹೇಳ್ತೀವಲ್ಲ, ಟೀಕೆ ಮಾಡೋದು ಮಾಡ್ತಾರೆ. ಇದರಿಂದ ಏನಪ್ಪ ಆಗತ್ತೆ ಅಂದರೆ, ಆತ್ಮೀಯರ ಜೊತೆ ಸ್ವಲ್ಪ ಮನಸ್ತಾಪ ಉಂಟಾಗುವ ಸಾಧ್ಯತೆಗಳಿವೆ. ಅದರಲ್ಲೂ ಕುಟುಂಬ ವರ್ಗದಲ್ಲಿ ಕುಟುಂಬದ ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳು ಅನಿರೀಕ್ಷಿತವಾಗಿ ಹಲವು ಕಾರಣಗಳಿಂದ ವಿಫಲವಾಗಕ್ಕೆ ಇವರು ಸಹ ಕಾರಣರಾಗ್ತಾರೆ. ಅದು ಬೇರೆಯವ್ರನ್ನ ಅಂತಾರೆ. ಇದರಿಂದ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಅನ್ನೋದಿರಲ್ಲ. ಇದರಿಂದ ಒಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಸಾಧ್ಯವಾದಷ್ಟು ಸಹನೆಯಿಂದ ಇದ್ದಷ್ಟು ಒಳ್ಳೆಯದು. ಆತುರದಿಂದ ಯಾವುದೇ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ, ಆತುರದಿಂದ ಯಾವುದೇ ತೀರ್ಮಾನವನ್ನು ತಗೋಬೇಡಿ. ಆಗ ಮಾತ್ರ ನಿಮಗೆ ಇವತ್ತು ತುಂಬ ಒಳ್ಳೆಯ ದಿನ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಆದಾಯ ಇರುತ್ತೆ, ಇರಲ್ಲ ಅಂತ ಇಲ್ಲ. ಸ್ವಲ್ಪ ಅನ್ಸರ್ಟನ್. ನಿಮಗೆ ಯಾವಾಗ ಅದರ ಅವಶ್ಯಕತೆ ಇದೆ ಆವಾಗ ನಿಮ್ಮ ಕೈಗೆ ದುಡ್ಡು ಸೇರಲ್ಲ, ಯಾವಾಗಲೂ ಸೇರುತ್ತೆ. ಆದ್ದರಿಂದ ಸ್ವಲ್ಪ ವೆಯ್ಟ್ ಆ್ಯಂಡ್ ಸೀ ಅಂತಾರಲ್ಲ, ಕಾದು ನೋಡೋ ತಂತ್ರವನ್ನು ರೂಪಿಸಿದರೆ ಹಣಕಾಸಿನ ಸಮಸ್ಯೆಗಳು ಎದುರಾಗಲ್ಲ. ಆರೋಗ್ಯದ ವಿಚಾರದಲ್ಲೂ ಅಷ್ಟೇ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸ್ಕೊಡುತ್ತೆ, ಎಚ್ಚರಿಕೆ ಇರಲಿ. ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮದಿಂದ ಮಾತ್ರ ತಮ್ಮ ಗುರಿ ತಲುಪಲು ಸಾಧ್ಯ ಆಗುತ್ತೆ. ವೃಶ್ಚಿಕ ರಾಶಿಯವರು ಅವರ ಕೆಲಸ ಕಾರ್ಯಗಳು ಸುಲಭವಾಗಿ ನಡ್ಕೊಂಡು ಹೋಗುತ್ತೆ. ಬಹು ಮುಖ್ಯವಾದ ವಿಚಾರ ಅಂದರೆ, ಬೇರೆಯವರು ತಾವಾಗಿ ಈ ಕುಟುಂಬದಲ್ಲಿ ಅವರ ಅಣ್ಣ ತಮ್ಮಂದರು, ಅಕ್ಕ ತಂಗರು ಯಾರು ಆಗಲಿ ಅವರಾಗ್ಬೋದು. ಈ ಉದ್ಯೋಗದ ವಿಚಾರ ತಗೊಂಡಾಗ ಅವರ ಸಹೋದ್ಯೋಗಿಗಳಾಗ್ಬೋದು, ಅವರಾಗೇ ಬರ್ತಾರೆ ಇವರಿಗೆ ಸಹಾಯವನ್ನು ಮಾಡೋಕ್ಕೆ. ಆದರೆ ಇವರು ಯಾರನ್ನೂ ನಂಬಲ್ಲ. ಇವರಾಯಿತು, ಇವರ ಕೆಲಸ ಆಯಿತು, ಎಷ್ಟೇ ಕಷ್ಟ ಆದರೂ, ಎಷ್ಟೇ ನಿಧಾನಗತಿಯಲ್ಲಿ ಸಾಗಿದರೂ ತಮಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ತಾವೇ ನಿರ್ವಹಿಸ್ತಾರೆ. ಅದು ಇಂದಿನ ವಿಶೇಷತೆ ಇವರದು. ಇನ್ನು ಕೆಲಸ ಕಾರ್ಯಗಳು
ಅಕಸ್ಮಾತ್ ತುಂಬ ನಿಧಾನ ಆಗೋದು, ಅಥವಾ ಇವರ ಕೆಲಸ ಕಾರ್ಯಗಳೇ ಸ್ವಲ್ಪ ಹಿನ್ನಡೆ ಲಭಿಸೋದು, ಫೈಲ್ಯೂರ್ ಆಗಲ್ಲ, ಹಿನ್ನಡೆ ಲಭಿಸೋದು. ಅದೇನು ಮಾಡ್ತಾರಪ್ಪ ಅಂದರೆ ಸಹನೆಯನ್ನು ಕಳ್ಕೋತಾರೆ, ಎದುರುಗಡೆ ಇದ್ದವ್ರ ಮೇಲೆ ರೋಪ್ ಹಾಕ್ತಾರೆ, ಸಿಟ್ಕೋತಾರೆ. ಇದರಿಂದ ಏನಾಗತ್ತಪ್ಪ ಅಂದರೆ ಇವರಿಗೆ ಏಕಾಂಗಿತನ ಕಾಡುತ್ತೆ, ಇವರೇ ಒಂಟಿ ಆಗ್ಬಿಡ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ಮೊದಲನೇದಾಗಿ ಹಠದ ಗುಣವನ್ನು ಬಿಡಬೇಕು, ನಿಮ್ಮ ತಪ್ಪಿಗೆ ಬೇರೆಯವರನ್ನು ನಿಂದಿಸೋದನ್ನು ಬಿಡಬೇಕು. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಆದರೆ ಸಣ್ಣ ಪ್ರಮಾಣದ ಆದಾಯ ಬೇಕು ಅಂದರೂ ಕೂಡ ನೀವು ಹೆಚ್ಚಿನ ಪ್ರಯತ್ನವನ್ನು ಪಡಲೇಬೇಕು. ಸುಲಭವಾಗಿ ನಿಮಗೆ ಯಾವುದೂ ಇವತ್ತು ಕೈಗೆ ಸಿಗಲ್ಲ, ನಿಮ್ಮ ಪ್ರಯತ್ನ ಬೇಕು, ಆಯಿತಾ? ಅದು ಮುಖ್ಯ. ಪ್ರಯತ್ನ ಬೇಕು, ಇಲ್ಲ ಬೇರೆಯವ್ರು ನಂಬಬೇಕು. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಈ ಶೀತದಿಂದ ತಲೆನೋವು ಬರುವಂತಹ ಸಾಧ್ಯತೆಗಳಿವೆ. ಆದ್ದರಿಂದ ಎಚ್ಚರಿಕೆ ಇದೆ. ಇವಾಗ ವಾಕಿಂಗು ಅವೆಲ್ಲ ಹೋಗೋರು ಬೆಳಗಿನ ಜಾವ ಅಥವಾ ರಾತ್ರಿ ಹೊತ್ತು ಸ್ವಲ್ಪ ಲೇಟ್ ಆದಮೇಲೆ ಕಿವಿಗೆ ಹತ್ತಿ ಇಟ್ಕೊಂಡು ಹೋಗೋರು ಒಂದು ಕ್ಯಾಪ್ ಹಾಕ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ತೊಂದರೆ ಎದುರಾಗಲ್ಲ, ಅವರ ಪ್ರಯತ್ನಕ್ಕೆ ತಕ್ಕಂತಹ ಪ್ರತಿಫಲಗಳು ಖಂಡಿತವಾಗಲೂ ಸಿಗತ್ತೆ. ಧನುರಾಶಿಯವರು, ಇವರ ಮನಸ್ಸು ಇವರ ಹಿಡಿತಕ್ಕೆ ಬರಲ್ಲ. ಅಂದರೆ ಇವರೇನೋ ಕೆಟ್ಟದ್ದು ಮಾಡಿಬಿಡ್ತಾರೆ ಅಂತಲ್ಲ, ಯಾವುದೋ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ. ಇವರೊಬ್ಬರೇ ಇರಲ್ಲ, ಇವರ ಜೊತೆ ಇನ್ನೊಂದಿಬ್ಬರು ಇರ್ತಾರೆ. ಇವಾಗ ಕುಟುಂಬದ ವಿಚಾರನೇ ಅಂತ ಅನ್ಕೋಬೋಣ. ಇವರು ಸುಮ್ಮನೆ ಸಹನೆಯಿಂದಲೇ ಇರ್ತಾರೆ. ಯಾವುದೋ ಒಂದು ಟೈಮಲ್ಲಿ ಏನಪ್ಪ ಆಗುತ್ತೆ ಅಂದರೆ ಇವರು ಜೋರಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ, ಇವರ ತಪ್ಪನ್ನು ಬೇರೆಯವ್ರ ಮೇಲೆ ಹಾಕ್ತಾರೆ. ಅವಾಗೇನಾಗುತ್ತೆ, ಇವರ ಸ್ವಂತ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಉಂಟಾಗುತ್ತೆ. ಈ ಕಾರಣದಿಂದ ಮೂಲವಾಗಿ ಇವರೇನಪ್ಪ ಮಾಡಬೇಕು ಅಂದರೆ ಮೊದಲ ಆದ್ಯತೆಯನ್ನು ತಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಕೊಡಬೇಕು. ಆನಂತರ ಬೇರೆಯವರಿಗೆ ಸಹಾಯವನ್ನು ಮಾಡ್ಬೋದು. ಅದು ಕುಟುಂಬದ ವಿಚಾರ ಆಗಲಿ ಅಥವಾ ಉದ್ಯೋಗದ ವಿಚಾರ ಆಗಲಿ, ನಿಮ್ಮ ಕೆಲಸಕ್ಕೆ ಮೊದಲ ಆದ್ಯತೆಯನ್ನು ನೀಡೋದು ಬಹು ಮುಖ್ಯವಾದಂತಹ ವಿಚಾರ ಆಗುತ್ತೆ. ಇನ್ನು ಉದ್ಯೋಗವನ್ನು ಬದಲಾಯಿಸಬೇಕು ಅನ್ನೋ ಒಂದು ಮನಸ್ಸಿದ್ದರೆ ಉತ್ತಮ ಅವಕಾಶ ಸಿಗುತ್ತೆ, ಪ್ರಯತ್ನ ಪಡಿ. ನಾನು ಇವತ್ತೇ ಬದಲಾಯಿಸ್ತೀನಿ ಅಂತ ಒಂದು ರೀತಿ ಆರಂಭ ಮಾಡ್ಬೋದು. ಹಣಕಾಸಿನ ವಿಚಾರದಲ್ಲಿ ನಿಧಾನಗತಿಯ ಆದಾಯ ಇರುತ್ತೆ. ಉತ್ತಮ ಆದಾಯ ಅಂತ ಹೇಳಿದ್ರೂ ಕೂಡ ಬರೋ ದುಡ್ಡೆಲ್ಲ ಖರ್ಚಾಗುತ್ತೆ. ಆದ್ದರಿಂದ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ಗಮನವನ್ನು ಕೊಡೋದು ಒಳ್ಳೆಯದು. ಆರೋಗ್ಯದ ವಿಚಾರದಲ್ಲಿ ಏನೂ ತೊಂದರೆ ಇಲ್ಲ. ಸ್ವಲ್ಪ ಈ ಗಂಟಲಿಗೆ ಸಂಬಂಧಪಟ್ಟಂತಹ ದೋಷ ಇರುತ್ತೆ ಅದು. ಇನ್ನು ಕಲಾವಿದರಿಗೆ, ಗಾಯಕರಿಗೆ ಒಳ್ಳೆಯ ಅವಕಾಶಗಳು ಇವತ್ತು ಸಿಗುತ್ತೆ. ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಗುರು ಹಿರಿಯರ ಮಾರ್ಗದರ್ಶನದಿಂದ ಅವರು ತಮ್ಮ ಪ್ರಯತ್ನದಲ್ಲಿ ಸಾಫಲ್ಯತೆಯನ್ನು ಪಡೀತಾರೆ. ಯಾವುದೇ ಒಂದು ತೊಂದರೆ ಇಲ್ಲ. ಮಕರ ರಾಶಿಯವರಿಗೆ ಇವತ್ತು ಹೆಚ್ಚಿನ ಆತ್ಮವಿಶ್ವಾಸ ಇರುತ್ತೆ. ಈ ಹೆಚ್ಚಿನ ಆತ್ಮವಿಶ್ವಾಸ ಬರೋದಕ್ಕೆ ಕಾರಣ ಏನಪ್ಪ ಅಂದರೆ ಇವರ ಆತ್ಮೀಯರು. ಉದಾಹರಣೆಗೆ ಈ ಒಂದು ಕುಟುಂಬ ಅಂತ ಅಂದ್ಕೊಬೋಣ. ಇವರಿಗೆ ಯಾರೋ ಅಕ್ಕನ ಮೇಲೋ ಅಥವಾ ಅಣ್ಣನ ಮೇಲೋ ಹೆಚ್ಚಿನ ನಂಬಿಕೆ ಇರುತ್ತೆ. ತುಂಬ ದೂರ ಇರೋರು ಅಥವಾ ಬೇರೆ ಊರಲ್ಲಿರೋರು ಏನಾಗ್ತಾರೆ, ವಾಪಸ್ ಮನೆಗೆ ಬರ್ತಾರೆ. ಅವಾಗ ಏನಾಗುತ್ತೆ, ಅವ್ರು ಬಂದಿದ್ದೇ ಇವರಿಗೆ ಒಂದು ದೊಡ್ಡ ಶಕ್ತಿ. ಇದರಿಂದ ಏನಪ್ಪ ಮಾಡ್ತಾರೆ ಅಂದರೆ ಇವರಿಗೆ ಗೊತ್ತಿಲ್ಲದೆ ಇವರ ಕೆಲಸ ಕಾರ್ಯಗಳನ್ನು ಬೇರೆಯವರು ಆಶ್ಚರ್ಯ ಪಡುವ ರೀತಿಯಲ್ಲಿ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸ್ತಾರೆ. ಅಂದರೆ ಮಕರ ರಾಶಿಯವರಿಗೆ ಇವತ್ತು ಒಳ್ಳೆಯ ದಿನ ಇದೆ. ಉದ್ಯೋಗ ಸ್ಥಳದಲ್ಲಿ ಸಹ ಅಷ್ಟೇ ಇವರ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ಕೆಲವರು ಇಟ್ಕೊಂಡಿರ್ತಾರೆ. ಅವರಿಗೆ ಸಹ ಇವರ ಬಗ್ಗೆ ಒಳ್ಳೆಯ ಗೌರವ ಉಂಟಾಗುತ್ತೆ. ಅಂತಹ ಸನ್ನಿವೇಶಗಳು ಎದುರಾಗುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಏನು ತೊಂದರೆ ಇಲ್ಲ, ಆದರೆ ನಿಧಾನಗತಿಯ ಪ್ರಗತಿ ಇರುತ್ತೆ. ಆ ಥರ ಪಡಬಾರ್ದು. ಆ ಥರ ಪಟ್ಕೊಂಡು ಹಣಕಾಸಿನ ವ್ಯವಹಾರದಲ್ಲಿ ತೊಡಗಿದ್ರೆ ನಿಮಗೆ ತೊಂದರೆ ಆಗುತ್ತೆ, ಎಚ್ಚರಿಕೆ ಇರಲಿ. ಆರೋಗ್ಯದ ಬಗ್ಗೆ
ಯಾವುದೇ ತೊಂದರೆ ಇಲ್ಲ, ಒಳ್ಳೆಯ ಆರೋಗ್ಯ ಇರುತ್ತೆ. ಇನ್ನು ನಿಮಗೆ ಇಷ್ಟ ಇಲ್ಲೇ ಇದ್ದರೂ ಕೂಡ ಸಣ್ಣ ಪುಟ್ಟ ಪ್ರವಾಸಕ್ಕೆ ಅಂತ ಹೋಗಲೇಬೇಕಾಗತ್ತೆ. ಬೇಡದ ಜವಾಬ್ದಾರಿಗಳು ನಿಮ್ಮ ಪಾಲಿಗೆ ಬರುತ್ತೆ. ಅದು ಮನೆಯ ವಿಚಾರ ಆಗ್ಬೋದು ಅಥವಾ ಉದ್ಯೋಗ ಸ್ಥಳದಲ್ಲಿ ಆಗ್ಬೋದು. ಇದರಿಂದ ಏನಪ್ಪ ಆಗುತ್ತೆ ಅಂದರೆ ನಿಮಗೆ ವಿಶ್ರಾಂತಿ ಇಲ್ಲದ ಕೆಲಸ ಆಗುತ್ತೆ ಅದು. ಇನ್ನು ಮಕ್ಕಳ ವಿಚಾರಕ್ಕೆ ಬಂದಾಗ ಏನು ಯೋಚನೆ ಮಾಡಬೇಡಿ, ನಿಮ್ಮ ನಿರೀಕ್ಷೆಯಂತೆ ಅವರು ಒಂದು ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಕುಂಭರಾಶಿಯವರು ಮುಖ್ಯವಾಗಿ ಇವತ್ತು ತಮ್ಮ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಬೇಕು. ಆರೋಗ್ಯದಲ್ಲಿ ಚೂರು ತೊಂದರೆ ಉಂಟಾಗ್ಬೋದು. ಯಾವ ರೀತಿ ಏನಪ್ಪ ಅಂದರೆ, ಮೊದಲನೇದಾಗಿ ಗ್ಯಾಸ್ಟ್ರಿಕ್ ಟ್ರಬಲ್, ಅದು ಹೈಪರ್ ಅಸಿಡಿಟಿ ಆಗುವಂತಹ ಸಾಧ್ಯತೆಗಳಿವೆ. ಇದರಿಂದ ಹೊಟ್ಟೆ ಊದ್ಕೊಂಬೋದು, ಹೊಟ್ಟೆ ನೋವುದು, ಬೆನ್ನು ನೋವುದು, ಇಂತಹ ಸಮಸ್ಯೆ ಎದುರಾದಾಗ ಭಯಪಟ್ಬಿಟ್ಟು ಏನೇನೋ ಮಾಡೋಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡಿ. ಇವಾಗ ಯಾವುದೇ ದೇವರು ಉಪವಾಸ ಮಾಡಿಬಿಟ್ಟು ನನ್ನ ಸೇವೆ ಮಾಡು ಅಂತ ಹೇಳಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲೂ ಹೇಳಿದ್ದಾನೆ, ನಿಮಗೆ ಉಪವಾಸ ಮಾಡಿದಿರ ನನ್ನ ಸೇವೆ ಮಾಡೋದು ಸಾಧ್ಯ ಆಗುತ್ತೆ ಅಂದರೆ ಅದನ್ನು ನಾವು ಒಪ್ಕೋತೀನಿ ಅಂತ. ಉಪವಾಸ ಅತಿಯಾಗಿ ಮಾಡಿದ್ರೆ ಮಾತ್ರ ನೀವು ಈ ದಿನ ಆರೋಗ್ಯದ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಮತ್ತೊಂದು, ಉದ್ಯೋಗದ ವಿಚಾರದಲ್ಲಿ ಯಾವುದೇ ಬದಲಾವಣೆಗಿರಲ್ಲ. ನಿಮ್ಮ ನಿರೀಕ್ಷೆ ಇರುತ್ತೆ. ಯಾವುದೋ ಒಂದು ಬದಲಾವಣೆ ಅಂದರೆ ನಿಮಗೆ ಈ ಪ್ರಮೋಷನ್ನು ಬಾಕಿ ಇರುತ್ತೆ. ನಿಮ್ಮ ಬಾಸ್ ಹೇಳಿರ್ತಾರೆ, ಬಾಪ ಇವತ್ತು ಮಾತಾಡೋಣ, ಇವತ್ತು ಫೈನಲ್ ಮಾಡಿಬಿಡ್ತೀನಿ ಅಂತ. ಆದರೆ ಅವ್ರಿಗೊಬ್ಬ ಬಾಸ್ ಇರ್ತಾನಲ್ಲ, ಇವರು ಅವನ್ನ ಮೀಟ್ ಮಾಡಬೇಕು ಅಂತ ಹೋಗಿರ್ತಾರೆ. ಇದರಿಂದ ಉದ್ಯೋಗದ ವಿಚಾರದಲ್ಲಿ ಮಾತ್ರ ನಿಮಗೆ ದೊರೆಯಬೇಕಿದ್ದ ಅವಕಾಶ ಸ್ವಲ್ಪ ದಿನಗಳ ಕಾಲ ಮುಂದೆ ಹೋಗುವ ಸಾಧ್ಯತೆಗಳಿವೆ. ಇದರ ಬಗ್ಗೆ ಯೋಚನೆ ಬೇಡ. ಸದ್ಯಕ್ಕೆ ಅದು ಸಾಧ್ಯವಾಗದಿರ ಹೋಗುತ್ತೆ. ಆರೋಗ್ಯದ ಬಗ್ಗೆ ಗಮನ ಇರಲಿ, ಹಣಕಾಸಿನ ಬಗ್ಗೆಯೂ ಗಮನ ಇರಲಿ. ಮಕ್ಕಳ ವಿಚಾರದಲ್ಲಿ ಯೋಚನೆ ಮಾಡಬೇಡಿ. ನಿಮಗಿಂತ, ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಸಾಧನೆಯನ್ನು ಅವರು ಮಾಡಿ ತೋರಿಸ್ತಾರೆ. ಮೀನರಾಶಿಯವರು ಇವತ್ತು ಮುಖ್ಯವಾಗಿ ವಿದ್ಯಾರ್ಥಿಗಳ ವಿಚಾರದಲ್ಲಿ ಹೆಚ್ಚಿನದನ್ನು ನಿರೀಕ್ಷೆ ಮಾಡ್ಬೋದು. ಅಂದರೆ ಕೇವಲ ಓದಿನಲ್ಲಿ ಅಥವಾ ಬರೆಯೋದರಲ್ಲಿ ಅವರು ಮುಂದೆ ಇರ್ತಾರೆ. ಇದ್ರ ಬಗ್ಗೆ ನಿಮಗೇನು ಅಷ್ಟೇನು ಯೋಚನೆ ಏನಿರಲ್ಲ. ಆದರೆ ನಿಮಗೆ ಸಂತೋಷದ ವರ್ತಮಾನ ಬರುತ್ತೆ. ಕಾರಣ ಏನಪ್ಪ ಅಂದರೆ, ಪಠ್ಯೇತರ ಚಟುವಟಿಕೆಯಲ್ಲಿ ಸಹ ಅವರು ಮುಂದೆ ಬರ್ತಾರೆ. ಅದು ಕ್ರೀಡೆ ಆಗ್ಬೋದು, ಯಾವುದೋ ಒಂದು ಬರಹ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು ಅದು. ಇನ್ನು ಮಕ್ಕಳ ವಿಚಾರಕ್ಕೆ ಬಂದಾಗ, ನಿಮ್ಮ ಮಕ್ಕಳಿಂದ ನಿಮಗೆ ಹಣದ ಸಹಾಯ ಸಿಗುತ್ತೆ. ಅಂದರೆ ಉದ್ಯೋಗದಲ್ಲಿರೋ ಮಕ್ಕಳಿಂದ ಹಣದ ಸಹಾಯ ಸಿಗುತ್ತೆ. ಹಾಗೆಯೇ ಇವಾಗ ವಿದ್ಯಾರ್ಥಿಗಳು ಈ ಯಾವುದೋ ಒಂದು ಸ್ಕಾಲರ್ಶಿಪ್ಗೆ, ಮೆರಿಟ್ ಸ್ಕಾಲರ್ಶಿಪ್ಪು ಅಂತವಕ್ಕೆಲ್ಲ ಅಪ್ಲೈ ಮಾಡಿರ್ತಾರಲ್ಲ, ಇವ್ರಿಗೆ ಒಂದು ಯೋಚನೆ ಇರುತ್ತೆ, ನಾನು ಸೆಲೆಕ್ಟ್ ಆಗ್ತೀನೋ ಇಲ್ವೋ ಅಂತ. ಹಾಗೆ ಸ್ವಲ್ಪ ಅದು ಈ ಡೋಲಾಯಮಾನ ಅಂತಾರಲ್ಲ, ಆಗುತ್ತೋ ಇಲ್ವೋ ಅನ್ನೋ ಒಂದು ಡೌಟು ಇರುತ್ತೆ. ಆದರೆ ಅದರಿಂದ ನಿಮಗೆ ಅನುಕೂಲತೆ ಕಂಡು ಬರುತ್ತೆ. ಅಂದರೆ ಒಟ್ಟಾರೆ ಮೀನರಾಶಿಯವರಿಗೆ ಇವತ್ತು ಅನಿರೀಕ್ಷಿತ ಫಲಿತಾಂಶಗಳು ಸಿಗುತ್ತೆ. ಆ ಅನಿರೀಕ್ಷಿತ ಫಲಿತಾಂಶಗಳಿಂದ ಇವರಿಗೆ ಅನುಕೂಲವಾಗತ್ತೆ. ಆದ್ದರಿಂದ ಯಾವುದೇ ಒಂದು ಯೋಚನೆ ಬೇಡ. ಇನ್ನು ಹಣಕಾಸಿನ ವಿಚಾರ, ಉತ್ತಮ ಆದಾಯ ಇರುತ್ತೆ ಹೇಳಿದ್ದೀನಿ. ಆದರೆ ಖರ್ಚು ವೆಚ್ಚಗಳು ಹಾಗೆ ಇರುತ್ತೆ. ಯಾವ ರೀತಿನಪ್ಪ ಅಂದರೆ, ಉದಾಹರಣೆ, ನಿಮ್ಮ ಚಿಕ್ಕ ಸೋದರ ಅಥವಾ ಸೋದರಿ ಅವರಿಂದ ನಿಮಗೆ ಆದಾಯ ಇರುತ್ತೆ, ಹಣಕಾಸು ಸಿಗುತ್ತೆ. ಏನಾಗುತ್ತೆ, ನೀವು ನಿಮ್ಮ ಅಣ್ಣಂಗೂ ನಿಮ್ಮ ಅಕ್ಕಂಗೂ ಅದನ್ನು ಖರ್ಚು ಮಾಡಬೇಕಾಗತ್ತೆ. ಅಂದರೆ ಈ ಹಣಕಾಸಿನ ವಿಚಾರ ಒಬ್ಬರಿಂದ ಅನುಕೂಲ ಇದೆ, ಅದು ಇನ್ನೊಬ್ಬರಿಗೋಸ್ಕರ ಖರ್ಚು ಮಾಡಬೇಕಾಗತ್ತೆ. ಅಂದರೆ ಒಂದು ಸಮತೋಲನ ಇರುತ್ತೆ, ಅದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ.
ಆರೋಗ್ಯದ ಬಗ್ಗೆ ಏನು ಯೋಚನೆ ಮಾಡಬೇಡಿ, ಒಳ್ಳೆಯ ಆರೋಗ್ಯ ಇರುತ್ತೆ. ಮಕ್ಕಳ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಒತ್ತಡ ಬೇಡ, ಅವ್ರ ಮೇಲೆ ಒತ್ತಡವನ್ನು ಹಾಕಬೇಡಿ, ಅವ್ರನ್ನ ಸ್ವತಂತ್ರವಾಗಿ ಬಿಟ್ಬಿಡಿ. ನಿಮಗೆ ಅವರ ಸಂತೋಷವನ್ನು ಖಂಡಿತವಾಗಲೂ ತೊಗೊಂಬರ್ತಾರೆ.